ಹಾಯ್, ವೆಲ್ಕಮ್ ಬ್ಯಾಕ್ ಟು ವಿಮರ್ಶಾಗೌಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಮೈಸೂರಲ್ಲಿ ಒಂದು ಶೂಟ್ ಇದೆ, ಶೂಟ್ ಮುಗಿಸೋಣ ಅಂತ ಹೊರಟ್ವಿ. ಲೇಟಾಗಿತ್ತು ಆಲ್ರೆಡಿ. ಸರಿ ಬೈಕಲ್ಲೇ ಹೋಗೋಣ, ಡ್ರಾಪ್ ಹಾಕಿಸ್ಕೊಳ್ಳೋಣ ಅಂತ ಮೈಸೂರು ಶೂಟಿಂಗ್ಗೆ ಹೊರಟೆ. ಮುಂದೆ ಬ್ಲಾಗ್ನ ಕಂಟಿನ್ಯೂ ಮಾಡಿ, ಪೂರ್ತಿ ಅಪ್ಲೋಡ್ ಮಾಡಿರ್ತೀನಿ ನಾನು ಏನೆಲ್ಲ ಆಯಿತು ಅಂತ. ಎಲ್ಲ ಆಯ್ ಮಾಡ್ಕೊಂಡು ಬನ್ನಿ. ಎಲ್ಲ ಹೋಗ್ತಿದ್ದೀವಿ? ಮೈಸೂರು. ಏನಕ್ಕೆ? ದಸರಾ ನೋಡೋಕ್ಕೆ. ಆಯ್ ಮಾಡ್ಲಾ? ಏನು ಹೆಲ್ಮೆಟಲ್ಲಿ ಹೊಡಿತೀನಿ ಅಂತಾನೆ ಮಾಮ್. ಏ ಮಾಮ, ಹಾಯ್ ಮಾಡು ಮಾಮ, ಹಾಯ್ ಹಾಯ್ ಮಾಡು. ಓ, 2 ಹೆಲ್ಮೆಟ್ಟು. ಇರಿ, ಇನ್ನೂ ಇಬ್ರು ಬರೋರವ್ರೆ. ನಾವಿವಾಗ ಮೈಸೂರು ದಸರಾ ನೋಡೋಕೆ ಹೋಗ್ತಾ ಇದ್ದೀವಿ. ಪೂರ್ತಿ ವಿಡಿಯೋ ಕಂಪ್ಲೀಟಾಗಿ ನೋಡಿವಿ. ಅಲ್ಲೆಲ್ಲ ನಾವೇನೇನು ಮಾಡಿದ್ವಿ ಅಂತ ಎಲ್ಲ ಪೂರ್ತಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲಿದ್ದೀರಿ ಅಂದರೆ ಸಂದೀಪಣ್ಣ ಮನೇಲಿದ್ದೀನಿ. ಶೂಟಿಂಗಿಂದ ಜಸ್ಟ್ ಇವಾಗ ತಾನೇ ಬಂದೆ. ಅಷ್ಟರಲ್ಲಿ ರೆಡಿಯಾಗಿದ್ದರು, ನಾನು ರೆಡಿಯಾಗಿ ಹೊರಟ್ಬಿಟ್ಟೆ. ಚಿನಿ ಇಲ್ಲಿ, ಏಯ್ ಏಯ್ ಇಲ್ಲಿ 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 ಓಯ್ ಓಯ್ ಆಯ್ ಮಾಡಿ ಇಲ್ಲಿ. ಯಾಯ್ ಹಾಯ್. ಪಪ್ಪಿ ಕೊಡು ಅತ್ತೆಗೆ, ಪಪ್ಪಿ ಕೊಡು ಅತ್ತೆಗೆ, ಪಪ್ಪಿ ಕೊಡು ಅತ್ತೆಗೆ ಕೊಡು. ಅಯ್ಯಯ್ಯ, ನೆಕ್ಕಬಿಟ್ಲು. ಹೇ, ಯಾರವರು? ಹಾಯ್, ಬಾಯ್ ಏನು, ಬಾಯ್ ಏನು. ನಮ್ಮ ಹೀರೋಯಿನ್ ಮೇಡಮ್ ಮತ್ತು ಅವ್ರಿಗೆ ತೋರಿಸ್ತೀನಿ. ಇದು ಎಲ್ಲ ಮಿಂಚ್ತಾ ಇದೆಯೇ? ಬಾತ್ಕೊಳ್ಳಿ. ಅಣ್ಣ ಅಂದಿವೆ ಮಂಡಿ ಹತ್ತಿರ ಬರ್ತಾ ಇದೀವಿ ಅಣ್ಣ. ಇವರಿಬ್ಬರು ನಮ್ಮ ಫ್ಯಾಮಿಲಿ ರೋಮೇಜ್ ಹೋಗಿದ್ದಾರೆ. ಅಂದರೆ ನಮ್ಮ ಅಕ್ಕ ಬಾವ ಸ್ಟಾರ್ಟಿಂಗ್ ಪ್ರೀತಿ ಏನಿತ್ತು ಅದೇ ರೀತಿ ಈಗಲೂ ದೇವರು ಇವನ್ನ ಯಾವಾಗಲೂ ಹಿಂಗೆ ಇದ್ದೇನೆ. ಅದಾದಮೇಲೆ ನಮ್ಮ ಜರ್ನಿ ನಡೀತಾ ಇತ್ತು. ಹೋಗ್ತಾ ಇದ್ದಂಗೆ ಮಳೆ ಬೇರೆ ಸಿಚುವೇಶನ್ ಸ್ಟಾರ್ಟ್ ಆಯಿತು. ಭಯ ಕೂಡ ಆಗ್ತಾಯಿತ್ತು. ಬಟ್ ವೆದರ್ ಅಂತೂ ಮಸ್ತಾಗಿತ್ತು. ನೋಡ್ತಾ ಇದ್ದಿಲ್ಲ ಆ ವೆದರಲ್ಲೆಲ್ಲ ತುಂಬ ಚೆನ್ನಾಗಿತ್ತು. ಕಾಫಿ ತಗೊಂಡು ಸ್ಪೀಡಾಗಿ ನೋಡ್ತಿದ್ದಂಗೆ ಕಾರ್ ಮ್ಯೂಸಿಯಂ ಬಂದೇ ಬಂತು. ಒಳಗಡೆ ಹೋಗೋ ಟೈಮ್ ಬೇರೆ ಇಲ್ಲ, ಲೇಟಾಗಿ. ಹಾಗಾಗಿ ಒಳಗಡೆ ಫಸ್ಟು ಮೈಸೂರು ದಸರಾ ನೋಡಿದ್ರೆ ಸಾಕು ಅಂತ ಅನಿಸ್ತಿತ್ತು. ಡ್ಯಾಡಿ ಅಲ್ಲ, ಡ್ಯಾಡಿ ಡ್ಯಾಡಿ ಅಲ್ಲಲ್ಲ, ನಿಮ್ಮ ಡ್ಯಾಡಿ ಇಲ್ಲ, ಗೊಗ್ಗಯ್ಯ ಎತ್ಕೋದ. ಅದೇ ಮ್ಯೂಸಿಯಂ ಇದು 170, ಅದು 140. ಫೈನಲಿ ನಾಡಪ್ಪ ಮೈಸೂರಿಗೆ ಸ್ವಾಗತ ಸುಸ್ವಾಗತ. ಟ್ರಾಫಿಕ್ ಇದೆ. ಆ ರೋಡಲ್ಲಿ ಬಂದ್ಬಿಟ್ಟಿದ್ರಿ, ಇವತ್ತು ಹೋಯ್ತಿರ್ಲಿ ಬಿಡು ನಾವು ಆ ಕಡೆ. ಇನ್ನು ಯಾಕೆ ಲೈಟಿಂಗ್ ಆನ್ ಮಾಡಿಲ್ಲ? ಸಕ್ಕತ್ತಾಗಿ ಮಾಡೋರಲ್ಲ. ಅವ್ರು ಬರಲಿ, ಸ್ವಲ್ಪ ವೆಯ್ಟ್ ಮಾಡೋಣ. ಚರ್ಚ್, ಮೈಸೂರು ಚರ್ಚ್ ಸಕ್ಕತ್ತಾಗಿದೆ. ಒಳ್ಳೆ ಬೇರೆ ದೇಶಕ್ಕೆ
ಅಲೌಡ್ ಬರಲ್ಲ ಅದೇನೋ ಹೆಲ್ಮೆಟ್ ಲಾಕ್ ಮಾಡೋಕೆ ಎಷ್ಟು ಪ್ರಯತ್ನ ಮಾಡ್ತಾವ್ರು ನೋಡಿ, ಕಳ್ರಿರ್ತಾರೆ ಅಂತ. ನೋಡಿ ನೋಡಿ, ಹೊಸ ಒಂದು ಗಾಡಿಲಿ 8 ಹೆಲ್ಮೆಟ್ನ ಲಾಕ್ ಮಾಡ್ತಾವ್ರೆ ಅಂದರೆ ಲೆಕ್ಕ ಹಾಕೊಳ್ರಿ. ಯಾರೋ ಒಬ್ಬರು ದಸರಾ ನೋಡೋಕ್ಕಾಗಲ್ಲ ಬರೋಕ್ಕೆ ಹೋಗ್ಬೇಡಿ ಅಂತ ವಿಡಿಯೋ ಮಾಡಿದರು. ಖಂಡಿತವಾಗ್ಲೂ ಹಂಗೇನಿಲ್ಲ, ಖಂಡಿತವಾಗ್ಲೂ ನೋಡಬೇಕು ಅನ್ನೋರೆಲ್ಲ ಹೋಗಿ ನೋಡಿ, ಆರಾಮಾಗಿ ಹೋಗಿ ನೋಡ್ಬೋದು. ತುಂಬ ಚೆನ್ನಾಗಿದೆ. ನಾವುಗಳೇ ಹೋಗಿ ನೋಡಿಲ್ಲ ಅಂದರೆ ಇನ್ಯಾರು ನೋಡ್ತಾರೆ? ನಮ್ಮ ನಾಡ ದೇವತೆ ಹಬ್ಬ, ನಾವೇ ತಾನೇ ನೋಡಬೇಕಾಗಿರೋದು. ಎಷ್ಟೊಂದು ಪೀಸು ಮಾಮೂಲಿ 10 ರೂಪಾಯಿ. ಹಾಂ ಯಶವಂತ್ ಹೇಳು. ಯಶವಂತ್ ಇಲ್ಲೇ ಊರ ಹತ್ರ ಇದ್ದೆ, ಇವಾಗ ಹೊರಡ್ಬೇಕು, ಇನ್ನೊಂದು 1 ಅವರ್ ಹೊರಡ್ತೀನಿ. ಹೇಳು. ಕೈ ಕೈ ಅದು ಗೊತ್ತಿಲ್ಲ, ನಾನ್ಸೆನ್ಸ್. ನಾನು ತಗೊಳ್ಳೋದೇ ಇಲ್ಲ ಉಪ್ಪಿನಕಾಯಿ. ಇದು ಅದು ನಂಗೊಂದು ಪೀಸ್ ಎತ್ಕೊ. ಬಂದಿರುವ ದ್ವಾರಕಿ KS ಎನ್ನುವವರ ಪರ್ಸ್ ಕಳೆದುಕೊಂಡಿದ್ದು ಆಧಾರ್ ಕಾರ್ಡ್. ಚೆನ್ನಾಗಿ ಪಾವ್ ಬಜ್ಜಿ ಮಸಾಲೆ ತಿಂತವ್ರೆ. ಇವನಂತೂ ತಿನ್ನೋದ್ರಲ್ಲೇ ಬ್ಯುಸಿ ಯಾವಾಗಲೂ. ಚಿಕನ್ ಪಲಾವ್, ಸ್ಪೆಷಲ್ ರಾಗಿ ಮುದ್ದೆ, ನಾಟಿ ಕೋಳಿ ಸಾರು, ಅಕ್ಕಿ ರೊಟ್ಟಿ. ಚಿಕನ್ ಬಿರಿಯಾನಿ ಇಲ್ವಂತೆ, ಮಟನ್ ಮಾತ್ರ ಅಂತೆ. ಬಿರಿಯಾನಿ ರಿವ್ಯೂ ಕೊಡೋ. ನಿಮ್ದಿ ಬಿರಿಯಾನಿ ಇದು ಚೆನ್ನಾಗಿದೆಯೇನೋ? ಏನೇನು ಚೆನ್ನಾಗಿದೆ? ನಿಮ್ದೇಗಿರಬೇಕು ಬಿರಿಯಾನಿ. ಕಬಾಬು, ಚಾಪೀಸು, ಬಿರಿಯಾನಿ ಎಲ್ಲ ಸಕ್ಕತ್ತಾಗಿದೆ. ಚೆನ್ನಾಗಿ ಬಾರಿಸ್ತವ್ರೆ ನೋಡಿ ಫ್ರೆಂಡ್ಸ್. ಬಿರಿಯಾನಿ ಪ್ರೈಸ್ ಸರ್ಕರು ಇವನೇನೋ ತಗೊಬಂದ ನೋಡಿ ಫ್ರೆಂಡ್ಸ್. ಏ
ದಸರಾ ನೋಡಿ ಮುಗಿಸಿ ಎಂಜಾಯ್ ಮಾಡಿ ಮನೆ ಕಡೆ ಹೊರಟ್ವಿ. ಬಾಯ್ ಬಾಯ್. ಆದರೂ ಸಖತ್ತಾಗಿತ್ತು. ಲೈಫಲ್ಲಿ ಫಸ್ಟ್ ಟೈಮ್ ದಸರಾ ನೋಡಿದ್ದೀವಿ, ತುಂಬ ಖುಷಿ ಆಗ್ತಿದೆ. ಯಾರೆಲ್ಲ ಇನ್ನೂ ಬಂದು ದಸರಾ ನೋಡಿಲ್ಲ, ಪ್ಲೀಸ್ ಎಲ್ಲರೂ ಬಂದು ದಸರಾ ನೋಡಿ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.